ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಲೆನಾಡು ಸವಿರುಚಿ. ಇದು ಏನು ಅಂತ ನೋಡ್ತಾ ಇದ್ದೀರಾ, ಈ ಚಳಿಗಾಲದಲ್ಲಿ ಈ ರೀತಿಯಾಗಿ ನಾವು ಒಮ್ಮೆ ವಾರದಲ್ಲಿ ಒಂದು ಸರಿನಾದರೂ ಈ ಥರ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಹಾಲು ಮಾಡೋದು ಕೂಡ ತುಂಬಾ ಸುಲಭ. ಗೋಲ್ಡನ್ ಮಿಲ್ಕ್ ಅಂತಲೂ ಕರೀತಾರೆ ಅಥವಾ ಅರಿಶಿಣದ ಹಾಲು ಅಂತಲೂ ಕರೀತಾರೆ. ಇದಕ್ಕೆ ಫ್ರೆಶ್ ಆಗಿ ಕರೆದಿರುವಂತಹ ಹಾಲನ್ನು ತಗೊಂಡಿದ್ದೀನಿ. ಅಂದರೆ ಪ್ಯಾಕೆಟ್ ಹಾಲನ್ನಾದರೂ ತಗೊಳ್ಬೋದು, ಆದರೆ ಈ ಥರ ಫ್ರೆಶ್ ಆಗಿ ಹಾಲು ತಗೊಂಡ್ರೆ ತುಂಬಾ ಒಳ್ಳೆಯದು. ಜಸ್ಟ್ ಆಗಿಂದಾಗಲೇ ಕರೆದಿರುವಂತಹ ಹಾಲನ್ನು ತಗೊಂಡಿದ್ದೀನಿ. ಅದನ್ನ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಹಾಲಾದ್ರೂ ಅಷ್ಟೇ ಸ್ವಲ್ಪ ಸೋಸ್ಕೊಂಡು ಇದನ್ನ ಬಳಸ್ಕೋಬೇಕು. ಅಂದರೆ ಕರೆದಿರುವಂತಹ ಹಾಲಾದರೂ ಅಷ್ಟೇ, ಪ್ಯಾಕೆಟ್ ಹಾಲನ್ನಾದರೂ ಅಷ್ಟೇ ಈ ರೀತಿಯಾಗಿ ಸ್ವಲ್ಪ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಾನೀಗ 1 ಕಪ್ ಆಗುವಷ್ಟು ಹಾಲನ್ನು ತಗೊಳ್ತಾ ಇದ್ದೀನಿ. ಅದನ್ನ ಈ ರೀತಿಯಾಗಿ ಸೋಸ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಇದಕ್ಕೆ ಬೇಕಾಗಿರುವಷ್ಟು ಸ್ವೀಟಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕಲ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೇಲೇ ಮಾಡಿರುವಂತಹ ಅರಿಶಿಣದ ಪುಡಿ, ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ, ಒಂದು 3ರಿಂದ 4 ಆಗುವಷ್ಟು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆದಮೇಲೆ ಇದೆಲ್ಲದನ್ನು ಹಾಕಿ ನೀಟಾಗಿ ಕುದಿಸ್ಕೋಬೇಕು. ಹೈ ಟು ಲೋ ಫ್ಲೇಮ್ ಇಟ್ಕೊಳ್ತಾ ಚೆನ್ನಾಗಿ ಕುದಿಬೇಕು. ಇದು ಮತ್ತು ಮಿಕ್ಸ್ ಮಾಡ್ಕೊಳ್ತಾನೆ ಕುದಿಸ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಗೋಲ್ಡನ್ ಮಿಲ್ಕ್ ರೆಡಿಯಾಗಿರುತ್ತೆ. 1 ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಏಲಕ್ಕಿನ, ಅಂದರೆ ಏಲಕ್ಕಿ ಪುಡಿ ಇದ್ದರೆ ಸೇರಿಸ್ಕೊಳ್ಬಾರ್ದು. ಏಲಕ್ಕಿನ ಈ ರೀತಿಯಾಗಿ ಬಿಡಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಈ ಥರ ಸ್ವಲ್ಪ ಜಜ್ಕೋಬೇಕು. ಒಂದು ಕುಟ್ಟಾಣಿಯಲ್ಲಿ ಈ ಥರ ಸ್ವಲ್ಪ ಕ್ರಷ್ ಮಾಡಿಕೊಂಡು ಇದನ್ನ ಸೇರಿಸ್ಕೊಳ್ಬೇಕು. ಹೀಗೆ ಮಾಡಿದ್ರೆ ಮಾತ್ರ ಅದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಏಲಕ್ಕಿದು. ಈ ಥರ ಮಾಡಿ ಚೆನ್ನಾಗಿ ಇದನ್ನ ಕುದಿಸ್ಕೋಬೇಕು. ಹೈ ಟು ಲೋ ಫ್ಲೇಮ್ ಇಟ್ಕೊತ 1 ಸ್ಪೂನ್ ಸಹಾಯದಿಂದ ಈ ರೀತಿ ತಿರುಗಿಸ್ಕೊತಾನೆ ಕುದಿಸ್ಕೋಬೇಕು. ಇದರ ಪ್ರಯೋಜನ ಏನು ಅಂತ ನೋಡೋದಾದರೆ, ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ಉರಿಯೂತ ಇರುತ್ತಲ್ಲ ಕೆಲವರಿಗೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಕೀಲುಗಳು ಮತ್ತು ಮೂಳೆಗಳ ಆರೋಗ್ಯಗಳನ್ನು ಸುಧಾರಿಸುತ್ತೆ. ಹಾಗೆ ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು. ಹಾಗೆ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ ಇದರಿಂದ. ಹಾಗೆ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿರೋದ್ರಿಂದ ದೇಹದ ಒಟ್ಟಾರೆ ಆರೋಗ್ಯನ ಇದು ಸುಧಾರಿಸುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆಯದು. ವಾರದಲ್ಲಿ ಒಂದು ಸರಿ ಈ ರೀತಿಯಾಗಿ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯನ ನಾವು ತುಂಬಾ ಚೆನ್ನಾಗಿ ಇಟ್ಕೊಳ್ಬೋದು. ಅದರಲ್ಲೂ ಈ ಥರ ಚಳಿಗಾಲದಲ್ಲಿ ಗಂಟ್ಲು ಒಂಥರ ಕಟ್ಟದ ಥರ ಆಗೋದು, ಹಾಗೆ ಮೂಗು ಕಟ್ಟೋದು ಎಲ್ಲ ಆಗ್ತಾ ಇರತ್ತಲ್ವ, ಈ ಗೋಲ್ಡನ್ ಮಿಲ್ಕ್ನ ಮಾಡ್ಕೊಂಡು ಕುಡಿದ್ರೆ ಅದೆಲ್ಲ ಪ್ರಾಬ್ಲಮ್ಗೂ ನಮಗೆ ಸೊಲ್ಯೂಷನ್ ಸಿಗುತ್ತೆ. ಹಾಗೆ ವಾರದಲ್ಲಿ ಒಂದು ಸರಿನಾದರೂ ಈ ಹಾಲನ್ನು ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಪದೇ ಪದೇ ಶೀತ, ನೆಗಡಿ, ಕೆಮ್ಮು ಬರೋದು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆ ಅವರ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಗೋಲ್ಡನ್ ಮಿಲ್ಕ್ನ ಮಾಡ್ಕೊಂಡು ಕುಡಿದು. ಹಾಗೆ ಇದರ ಪ್ರಯೋಜನನ ನೀವೇ ತಿಳ್ಕೊಂಡು ನನಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇದೇ ರೀತಿಯಾಗಿರುವಂತಹ ಸಿಂಪಲ್ ಅಡುಗೆಗಳೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.